श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि. ಶ್ರೀಮತ್ ಸಮಧ್ವ ವಿಜಯ ಷಷ್ಠ ಸರ್ಗದಲ್ಲಿ 36ನೇ ಶ್ಲೋಕ. ವಾಸುದೇವ ಪದ ಸಂತತ ಸಂಗೀ ತೇಜಸಾಪ್ಯಲಮಧಃ ಕೃತ ಶರ್ವಃ ಅತ್ಯವರ್ತತ ನಿತಾಂತಮಥಾಸೌ ಗಾಂಗಮೋಘಮಘನಾಶನ ಕೀರ್ತಿಃ. ನಿತಾಂತಂ ಅತಿವರ್ತನಂ ಗತ್ಯಾ ಗುಣೈಶ್ಚ ಗಾಂಗಭೋಗಃ ಸಕೃತ್ ಸಂಗೀ ಶಿರಸಿ ಸ್ಥಿತಿಮಾತ್ರೇನ ಅಧಃಕೃತ ಶರ್ವಃ. ಅಂದ್ರೆ ಆಚಾರ್ಯರು ಸಂಚಾರ ಮಾಡ್ತಾ ಇದ್ರು ಉತ್ತರ ದಿಕ್ಕಿಗೆ ಅಂತ ನೋಡಿದೀವಿ. ಇಲ್ಲಿ ಅತ್ಯವರ್ತತ ಅಂದ್ರೆ ದಾಟಿದರು ಅಂತ ಅರ್ಥ. ಗಂಗೆಯನ್ನ ದಾಟಿದರು ಅಂತ, ಬದ್ರಿಕಾಶ್ರಮಕ್ಕೆ ಹೋಗ್ತಾ ಇದ್ದಾರೆ, ಗಂಗೆಯನ್ನ ದಾಟಿದರು ಅಂತ ಅರ್ಥ. ಅದನ್ನ ಕವಿಗಳು ಹೇಗೆ ವರ್ಣನೆ ಮಾಡ್ತಾರೆ ನೋಡಿ. ವಾಸುದೇವ ಪದ ಸಂತತ ಸಂಗಿ ತೇಜಸಾ ಅಪಿ ಅಲಂ ಅಧಃಕೃತ ಶರ್ವಃ ಅತ್ಯವರ್ತತ ನಿತಾಂತಂ ಅಥ ಅಸೌ ಗಾಂಗಂ ಓಘಂ ಅಘನಾಶನ ಕೀರ್ತಿ. ಹಾಗೆ ಅಂತ. ಅಥ ಉತ್ತರ ದೇಶಾಗಮನಾನಂತರಂ ಅಘನಾಶನ ಕೀರ್ತಿ ಶ್ರವಣಾದಿನ ಆಚಾರ್ಯರ ಚರಿತ್ರೆಯನ್ನ, ಆಚಾರ್ಯರು ರಚಿಸಿದ ಗ್ರಂಥಗಳನ್ನ ಶ್ರವಣಾದಿಗಳನ್ನ ಮಾಡಿದರೆ ದುರಿತಗಳ ನಾಶ ಆಗುತ್ತದೆ. ಅಂತಹ ಮಹಿಮೆಯುಳ್ಳವರು ಯಾರು? ಅಸೌ ಶ್ರೀ ಮಧ್ವಾಚಾರ್ಯರು. ಗಾಂಗಂ ಭಾಗೀರಥಿ ಸಂಬಂಧಿನಂ ಅಂತ ಅರ್ಥ. ಗಂಗಾಯಾಹ ಅಯಂ ಗಾಂಗಃ ತಂ ಅಂದ್ರೆ ಗಂಗೆಗೆ ಸಂಬಂಧಪಟ್ಟ ಅಂತ ಅರ್ಥ. ಓಘಂ ಅಂದ್ರೆ ಪ್ರವಾಹ ಅಂತ ಅರ್ಥ. ಗಾಂಗಮೋಘಂ ಹಾಗೆಂದ್ರೆ ಗಂಗೆಯ ಪ್ರವಾಹ ಅಂತ ಅರ್ಥ. ನಿತಾಂತಂ ಅತ್ಯಕ್ರಾಮತ್ ಅತ್ಯವರ್ತತ ಅಂದ್ರೆ ಅತ್ಯಕ್ರಾಮತ್ ಅತಿಶಯವಾಗಿ ದಾಟಿದರು ಹಾಗೆ ಅಂತ. ಹೇಗೆ ದಾಟಿದ್ರು ಹಾಗೆ ಅಂತಲ್ಲ, ಅದರ ವಿಚಾರ ಮುಂದೆ ದಶಮ ಸರ್ಗದಲ್ಲಿ ನಮಗೆ ಸ್ವಲ್ಪ ಪರಿಚಯ ಆಗ್ತದೆ. ಒಟ್ಟು ಇಲ್ಲಿ ಉತ್ತರ ದಿಕ್ಕಿಗೆ ಸಂಚಾರ ಮಾಡ್ತಾ ಇದ್ದ ಆಚಾರ್ಯರು ಗಂಗೆಯ ಪ್ರವಾಹವನ್ನ ದಾಟಿದರು ಹಾಗೆ ಅಂತ. ಅತಿಪೂರ್ವಕಾತ್ ಋತುವರ್ತನೆ. ಭಾಗೀರಥ್ಯತಿಕ್ರಮಣಂ ನಾಮ ನ ಕೇವಲಂ ತರಣ ಮಾತ್ರಂ. ಭಾಗೀರಥಿ ಗಂಗೆಯನ್ನ ದಾಟಿದರು ಅಂದ್ರೆ ಏನೋ ಸುಮ್ಮನೆ ನದಿಯನ್ನ ದಾಟಿದರು ಅಂತ ತಿಳಿಬಾರ್ದಂತ. ಕಿಂತು ಗುಣತಃ ಅಪಿ ಅತಿಕ್ರಮಣಂ ವಿವಕ್ಷಿತ. ಗಂಗಾ ನದಿಗೆ ಅಭಿಮಾನಿ ದೇವತೆ ಇದ್ದಾರೆ, ಗಂಗಾದೇವಿ, ವರುಣನ ಮಡದಿ. ಆ ಗಂಗಾದೇವಿಯ ಗುಣಗಳನ್ನು ಕೂಡ ಮೀರಿದವರಾಗಿದ್ದಾರೆ. ಹಾಗೆಂದ್ರೆ ಏನರ್ಥ? ಗಂಗೆಯನ್ನು ಮೀರಿದವರಾಗಿದ್ದಾರೆ ಅಂತ ಅರ್ಥ. ತದೇವ ಆಹ ವಾಸುದೇವ ಇತ್ಯಾದಿನ. ಅದು ಹೇಗೆ ಅಂತ ಹೇಳ್ತಾರೆ. ಕಥಂಭೂತಃ ಮಧ್ವಃ. ಮಧ್ವ ಅಂದ್ರೆ ಗಂಗೆಯನ್ನು ಮೀರಿದವರಾಗಿ ಮಧ್ವಾಚಾರ್ಯರು ಹೇಗೆ ಆಗ್ತಾರೆ? ಗಂಗೆಗಿಂತ ಮಧ್ವರು ಯಾಕೆ ದೊಡ್ಡವರು? ಹಾಗೆಂದ್ರೆ ವಾಸುದೇವ ಪದ ಸಂತತ ಸಂಗಿ ಹಾಗೆ ಅಂತ. ಈ ಗಂಗಾ ನದಿ ಅದಕ್ಕೂ ಪರಮಾತ್ಮನ ಪಾದ ಸಂಘ ಇದೆ. ಗಂಗಾ ನದಿ ಅಂದ್ರೆ ಏನದು? ವಾಮನಮೂರ್ತಿ ಪರಮಾತ್ಮ ತ್ರಿವಿಕ್ರಮನಾಗಿ ಬೆಳೆದಾಗ ಬಲಿಚಕ್ರವರ್ತಿಯಿಂದ ದಾನವನ್ನು ತೆಗೆದುಕೋಬೇಕು ಅಂತ ಆ ಬ್ರಹ್ಮಾಂಡ ಕಟಾಹ ಅದು ಸೀಳಿ ಹೊರಗಿದ್ದ ಬಾಹ್ಯ ಜಲಧಾರ ಏನಿದೆ ಅದು ಒಳಗೆ ಪ್ರವೇಶ ಆಯಿತು. ಅದನ್ನ ಕಮಂಡಲುವಿನಲ್ಲಿ ಹಿಡಿದು ಬ್ರಹ್ಮದೇವರು ಪರಮಾತ್ಮನ ಪಾದ ತೊಳಿತಾರೆ. ಅದೇ ಗಂಗಾ ನದಿ ಅಂತ. ಅದರಿಂದ ಆ ಗಂಗಾ ನದಿ ಏನಿದೆ ಅದು ಪರಮಾತ್ಮನ ಪಾದ ಸಂಬಂಧಿ. ಬ್ರಹ್ಮದೇವರು ಒಂದು ಬಾರಿ ಅದನ್ನು ಅಭಿಷೇಕ ಮಾಡಿದ್ದಾರೆ. ಅದರಿಂದ ಅಷ್ಟು ಪವಿತ್ರ ಆಯಿತು, ಅಷ್ಟು ಗೌರವ ಬಂತು ಅದಕ್ಕೆ, ಗಂಗಾ ನದಿಗೆ, ಪರಮಾತ್ಮನ ಪಾದ ಸಂಬಂಧಿ ಆದದ್ರಿಂದ. ಅದು ಯಾವಾಗಾಯಿತು? ತ್ರಿವಿಕ್ರಮ ಅವತಾರದಲ್ಲಿ ಒಂದು ಬಾರಿ ಆಯಿತು. ಆದರೆ ಮಧ್ವಾಚಾರ್ಯರು ಹಾಗಿಲ್ಲ. ಮಧ್ವಾಚಾರ್ಯರು ವಾಸುದೇವ ಪದ ಸಂತತ ಸಂಗಿ, ನಿತ್ಯದಲ್ಲೂ ಕೂಡ ಪರಮಾತ್ಮನ ಪಾದ ಸಂಘ ಮಾಡತಕ್ಕವರು ಶ್ರೀಮನ್ ಮಧ್ವಾಚಾರ್ಯರು. ಅಂದ್ರೆ ನೋಡಿ, ಗಂಗೆಯ ಗುಣ ದೊಡ್ಡದೋ ಶ್ರೀಮನ್ ಮಧ್ವಾಚಾರ್ಯರ ಗುಣ ದೊಡ್ಡದೋ? ಹಾಗೆಂದ್ರೆ ಗಂಗೆ ಪರಮಾತ್ಮನ ಪಾದ ಸಂಬಂಧ ಆದದ್ದು ಯಾವಾಗ? ಒಂದು ಬಾರಿ ಅಷ್ಟೇ,
ತ್ರಿವಿಕ್ರಮ ಅವತಾರದಲ್ಲಿ. ಆದರೆ ಮಧ್ವಾಚಾರ್ಯರು ಹಾಗೆಲ್ಲ, ಪರಮಾತ್ಮನಲ್ಲೇ ನಿತ್ಯ ಮನಸ್ಸಿಟ್ಟವರು. ನಾವು ಇವತ್ತು ಭಾಗವತದಲ್ಲಿ ಕೇಳಿದ್ದೀವಿ ನೋಡಿ, ಸದಾ ಹೃದಯದಲ್ಲಿ ಭಕ್ತಿಯನ್ನು ತುಂಬಿಸಿ ಸದಾ ಪರಮಾತ್ಮನನ್ನು ಧ್ಯಾನ ಮಾಡತಕ್ಕವರು ವಾಯುದೇವರು, ಮಧ್ವಾಚಾರ್ಯರು. ಹಾಗೆ ಅದರಿಂದ ಗಂಗೆಯನ್ನು ಮೀರಿದವರು ಮಧ್ವಾಚಾರ್ಯರು ಅಂತ ಒಟ್ಟು ತಾರತಮ್ಯವೂ ಇಲ್ಲಿದೆ. ಮತ್ತು ಎಂಥವರು? ತೇಜಸಾಪಿ, ತೇಜಸ್ಸು ಅಂದ್ರೆ ಸಾಮರ್ಥ್ಯ. ಹಾಗೆ ಅಂತ ಸ್ವಸಾಮರ್ಥ್ಯೇನಾಪಿ ಅಲಂ ಅತ್ಯಂತಂ ಅಧಕೃತ ಶರ್ವಃ, ತಮ್ಮ ಸಾಮರ್ಥ್ಯದಿಂದ ರುದ್ರಾದಿಗಳನ್ನು ಕೂಡ ಕೆಳಗೆ ಮಾಡಿದವರು. ಅಂದ್ರೆ ಏನರ್ಥ? ರುದ್ರಾದಿಗಳಿಗಿಂತಲೂ ಉತ್ತಮರಾದವರು ಅಂತ ಅರ್ಥ. ಆದರೆ ಗಂಗೆ ಹಾಗಿಲ್ಲ. ಯಾಕೆ ಹಾಗೆಂದರೆ ಗಂಗಾತು ತಥಾನ ರುದ್ರಃ ಗಂಗಾ ವಿಷ್ಣುಪದೋತ್ಥಾಯ್ಯಂ ಇತ್ಯನೇನೈವ ಆದರೇನ ಶಿರಸಾ ವಿವರ್ತಿ ಅದು ಸ್ವಸ್ಮಾದುತ್ತಮ ಇಯಂ ಇತಿ ಭಾವೇನ. ರುದ್ರದೇವರು ಈ ಗಂಗೆಯನ್ನು ಧರಿಸಿದ್ದಾರಂತೆ. ಯಾಕೆಂದರೆ ನನಗಿಂತ ಗಂಗಾ ದೊಡ್ಡವಳು ಎಂಬ ದೃಷ್ಟಿಯಿಂದ ಅಲ್ಲ. ರುದ್ರದೇವರು ಗಂಗೆಯನ್ನು ಧರಿಸಿದ್ದು, ಅವರು ಗಂಗಾಧರ ಅಂತ ಪ್ರಸಿದ್ಧ ನೋಡಿ. ಅವರು ಕೂಡ ಅಂದ್ರೆ ತನಗಿಂತ ಗಂಗೆ ದೊಡ್ಡವರು, ಅದರಿಂದ ನಾನು ಧರಿಸ್ತೀನಿ ಅಂತ ಅಲ್ಲ. ಇದು ಈ ಗಂಗಾ ನದಿ ಏನಿದೆ, ಇದು ಪರಮಾತ್ಮನ ಪಾದ ಸಂಬಂಧಿಯಾದದ್ದು, ಅದರಿಂದ ನಾನು ಧರಿಸ್ತೇನೆ. ಪರಮಾತ್ಮನ ಪಾದ ಸಂಬಂಧಿಯಾದದ್ರಿಂದ ಅದಕ್ಕೆ ಅಷ್ಟು ಮಹತ್ವ ಇದೆ. ಅದು ವಿಷ್ಣುವಿನ ಮಹತ್ವವೇ ಆಯಿತು. ಅದರಿಂದ ನಾನು ಧರಿಸ್ತೇನೆ ಹಾಗೆ ಅಂತ ರುದ್ರದೇವರು ಧರಿಸಿದ್ದಾರೆ. ತಾರತಮ್ಯದ ನೋಡಿದರೆ ಗಂಗೆ ರುದ್ರದೇವರಿಗಿಂತ ತುಂಬಾ ಕೆಳಗಿನ ಕಕ್ಷೆಯಲ್ಲಿ ಇರಬಹುದು. ಅದರಿಂದ ಆ ದೃಷ್ಟಿಯಿಂದಲೂ ಕೂಡ ಗಂಗೆಯನ್ನ ಮೀರಿದವರು ಆಗಿದ್ದಾರೆ. ನೋಡಿ, ರುದ್ರದೇವರಿಗಿಂತ ದೊಡ್ಡವರು ವಾಯುದೇವರು. ಅಂತ ರುದ್ರದೇವರು ಕೂಡ ಗಂಗೆಯನ್ನ ಶಿರಸ ವಹಿಸಿದ್ದಾರೆ. ಅದು ಪರಮಾತ್ಮನ ಪಾದ ಸಂಬಂಧಿ ಆದದ್ರಿಂದ ಅಂತ ರುದ್ರದೇವರೇ ವಾಯುದೇವರಿಗಿಂತ ಕೆಳಗೆ ಇದ್ದಾರೆ ಅಂತ ಆದ ಮೇಲೆ ಗಂಗೆ ಕೆಳಗಿನವರು ಅಂತ ಇನ್ನೇನು ಹೇಳೋದು? ಅಂದ್ರೆ ಗಂಗೆಯ ಗುಣವನ್ನು ಮೀರಿದ್ದಾರೆ ಆಚಾರ್ಯರು ಅಂತ ಇನ್ನೇನು ಹೇಳೋದು ಅಂತ. ಒಟ್ಟು ಏನು ಹೇಳಿದಂಗೆ ಆಯ್ತು. ಇದು ರುದ್ರದೇವರು ಗಂಗೆಯನ್ನ ಪರಮಾತ್ಮನ ಪಾದ ಸಂಬಂಧಿ ಆದದ್ರಿಂದ ಧರಿಸಿದ್ದಾರೆ ಅಂತ ಹೊರತು ಗಂಗೆ ತಮಗಿಂತ ದೊಡ್ಡವರು ಎಂಬ ದೃಷ್ಟಿಯಿಂದ ಅಲ್ಲ. ಅಂತ ರುದ್ರದೇವರನ್ನ ಮೀರಿದವರಾಗಿದ್ದಾರೆ ಅಂತ ಆದ ಮೇಲೆ ಗಂಗೆಯನ್ನು ಮೀರಿದವರು ಅಂತ ಆಗೋದಿಲ್ಲವಾ? ಹಾಗೆ ಅಂತ ವಿಚಾರ. ರುದ್ರದೇವರನ್ನೇ ಮೀರಿದ್ದಾರೆ ಅಂತ ಆದ ಮೇಲೆ ಗಂಗೆಯನ್ನು ಮೀರಿಯೇ ಇದ್ದಾರೆ. ಆ ದೃಷ್ಟಿಯಿಂದ ಗಂಗೆಯನ್ನ ಮೀರಿದರು, ಗಂಗೆಯನ್ನ ದಾಟಿದ್ರು ಅಂತ. ಗಂಗೆಯನ್ನ ದಾಟಿದ್ರು ಅಂದ್ರೆ ಫಿಸಿಕಲಿ ದಾಟಿದ್ರು ಅಂತ ಒಂದರ್ಥ. ಅಷ್ಟು ಮಾತ್ರ ಇಲ್ಲ, ಗುಣದಿಂದಲೂ ಕೂಡ ದಾಟಿದ್ರು ಅಂತ ಎರಡು ಕಾರಣ ಕೊಡ್ತಾರೆ. ವಾಸುದೇವ ಪದ ಸಂತತ ಸಂಗಿ ತೇಜಸಾಪಿ ಅಧಃಕೃತ ಶರ್ವ, ತೇಜಸಾಪಿ ಅಲಂ ಅಧಃಕೃತ ಶರ್ವ ಹಾಗೆ ಅಂತ ಆಚಾರ್ಯರು ಗಂಗಾ ನದಿಯನ್ನ ದಾಟಿದ್ರು ಅಂತ. ಒಟ್ಟು ಹೇಳಬೇಕಾದ ವಿಚಾರ ಇಷ್ಟೇ. ಆದರೆ ಇದು ಕಾವ್ಯ ಇದು. ಅದರಿಂದ ಈ ರೀತಿಯಾದ ಒಂದು ವರ್ಣನೆಯನ್ನು ಮಾಡಿ ಗುರುಗಳು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ವಾಸುದೇವ ಪದ ಸಂತತ ಸಂಗೀ ತೇಜಸಾಪ್ಯಲಮಧಃಕೃತ ಶರ್ವಃ ಅತ್ಯವರ್ತತ ನಿತಾಂತಮಥಾಸೌ ಗಾಂಗಮೋಘಮಘನಾಶನ ಕೀರ್ತಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ.